ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರಸಿ. ಆಹಾ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ಮೊಡವೆ ತುಂಬ ಜನರನ್ನ ಕಾಡ್ತಾ ಇದೆ. ಈ ಒಂದು ಮೊಡವೆಯನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬೇಕು? ಅದು ಹದಿಹರೆಯದ ಯುವಕ ಹಾಗೂ ಯುವತಿಯರಲ್ಲಿ ತುಂಬ ಜನರನ್ನ ಇದು ಕಾಡ್ತಾ ಇದೆ. ಮೊಡವೆ ಹಾರ್ಮೋನಲ್ ವೇರಿಯೇಷನಿಂದ ಕೂಡ ಜಾಸ್ತಿ ಆಗುತ್ತೆ. ನಾವು ನ್ಯಾಚುರಲ್ ಆಗಿ ಮೊಡವೆಯನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಫೇಶಿಯಲ್ ಸ್ಟೀಮ್ ತೆಗೆದುಕೊಳ್ಬೇಕು. ಅಂದರೆ ಒಂದು ಪಾತ್ರೆಯಲ್ಲಿ ನೀವು ನೀರನ್ನು ಹಾಕಬೇಕು. ನೀರನ್ನು ಹಾಕಿ ಅದು ಕುದೀತಾ ಇರಬೇಕು. ಅದರಿಂದ ಹಬೆ ಬರುತ್ತೆ, ಉಗಿ. ಸೊ ಒಂದು ಟವೆಲನ್ನು ಹಾಕ್ಕೊಂಡು ಆ ಹಬೆಯನ್ನು ಮುಖಕ್ಕೆ ತೆಗೆದುಕೊಳ್ಳುವಂಥದ್ದು. ಸೊ ಹೀಗೆ ತೆಗೆದುಕೊಂಡು ಸುಮಾರು ಒಂದು 10 ನಿಮಿಷ ಸ್ವಲ್ಪ ಮಧ್ಯದಲ್ಲಿ ತೆಗೆದುಕೊಂಡು ಆಮೇಲೆ ಮುಖವನ್ನು ಚೆನ್ನಾಗಿ ತೊಳೆಯೋದ್ರಿಂದಾಗಿ ತುಂಬ ಸಹಾಯ ಆಗುತ್ತೆ. ಇನ್ನು ನೀವು ಸೋಪನ್ನು ಉಪಯೋಗಿಸುವ ಬದಲು ಕಡಲೆ ಹಿಟ್ಟನ್ನು ನೀವೇ ಕಡಲೆಯನ್ನು ತಂದು ಪುಡಿ ಮಾಡ್ಕೊಂಡು ಇಟ್ಕೋಬೇಕು. ಇಲ್ಲರಿ ಅದು ಕೆಲವು ಮಿಕ್ಸಿ ಆಗಿಬಿಡುತ್ತೆ. ಕಡಲೆ ಹಿಟ್ಟಿನ ಪೌಡ್ರಿಂದ ನೀವು ಮುಖವನ್ನು ವಾಶ್ ಮಾಡಿಕೊಳ್ಳುವಂಥ ಹವ್ಯಾಸವನ್ನು ಮಾಡಿಕೊಂಡಲ್ಲಿ ನಿಮಗೆ ಮೊಡವೆ ಕಡಿಮೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಇನ್ನು ಮಡ್ ಪ್ಯಾಕ್, ಹುತ್ತದ ಮಣ್ಣು ಅಂದರೆ ಹುತ್ತದಲ್ಲೇನು ಹಾವು ಇರಲ್ಲ, ಹೆದರಬೇಡಿ. ಎಲ್ಲೋ ಹಳ್ಳಿ ಕಡೆ ಹೋದಾಗ, ಊರು ಹೊರಗಡೆ ಹೋದಾಗ ಹುತ್ತಗಳು ದೊಡ್ಡದು ಇರುತ್ತೆ. ಅದರದ್ದು ಸ್ವಲ್ಪ ತುದಿಯಿಂದ ಸ್ವಲ್ಪ ಮಣ್ಣನ್ನು ತಂದು ಇಟ್ಕೊಳ್ಬೇಕು. ಸ್ವಲ್ಪ ಸಾಕಾಗುತ್ತೆ ನಮ್ಮ ಟ್ರೀಟ್ಮೆಂಟ್ಗೆ. ಸೊ ನೀವು ಒಂದು ಅರ್ಧ ಕೆಜಿ 1 ಕೆಜಿಯಷ್ಟು ತೊಗೊಂಡು ಬಂದು ಮನೇಲಿ ಇಟ್ಕೊಂಡ್ರೆ ಅದು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಆ ಹುತ್ತದ ಮಣ್ಣನ್ನು ನೀರಲ್ಲಿ ನೆನೆಸಿ, ಒಂದು ಸ್ವಲ್ಪ ಮಣ್ಣನ್ನು ನೀರಲ್ಲಿ ನೆನೆಸಿ ಮುಖಕ್ಕೆ ಪ್ಯಾಕ್ ಮಾಡ್ಕೋಬೇಕು. ಸೊ ಮುಖಕ್ಕೆ ಪ್ಯಾಕ್ ಮಾಡಿಕೊಂಡು 10 ನಿಮಿಷ ಬಿಟ್ಟು ವಾಶ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಕೂಡ ಮೊಡವೆ ಕಡಿಮೆ ಆಗುತ್ತೆ. ಇನ್ನು ಆಹಾರದ ಬದಲಾವಣೆ ಬಹಳ ಮುಖ್ಯ. ಫ್ರೈಡ್ ಫುಡ್ಡು, ಜಂಕ್ ಫುಡ್ಡು, ಆಯಿಲಿ ಫುಡ್ಡು ಇದನ್ನೆಲ್ಲ ಕಡಿಮೆ ಮಾಡಿ ಹಣ್ಣು, ತರಕಾರಿ, ಸಲಾಡ್ಸು, ಗುಡ್ ಫ್ಯಾಟು, ಆಲಿವ್ ಆಯಿಲು, ಎಕ್ಸ್ಟ್ರಾ ವರ್ಜಿನ್ ಕೊಕೊನಟ್ ಆಯಿಲು, ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲು, ತೆಂಗಿನಕಾಯಿ ತುರಿ, ಈ ಥರದ್ದು ಒಳ್ಳೆಯ ಫ್ಯಾಟು, ಜೊತೆಗೆ ಜಾಸ್ತಿ ತರಕಾರಿಗಳು, ಸಲಾಡ್ಸು, ಬೇಯಿಸಿದ ತರಕಾರಿಗಳು, ಜಾಸ್ತಿ ಹಣ್ಣುಗಳು, ಇವುಗಳನ್ನು ಆಹಾರದಲ್ಲಿ ಹೆಚ್ಚೆಚ್ಚು ಮಾಡ್ತಾ ಬಂದಾಗ ಮೊಡವೆ ಕಡಿಮೆ ಆಗುತ್ತೆ. ನೀವು ರಾತ್ರಿ ಊಟದ ಬದಲಿಗೆ ಬರೀ ಈ ಥರ ನ್ಯಾಚುರಲ್ ಡಯಟನ್ನು 1 ತಿಂಗಳು ಮಾಡಿ ನಿಮ್ಮ ಮೊಡವೆ ಕಡಿಮೆ ಆಗುತ್ತೆ. ಜೊತೆಗೆ ಈ ಎಕ್ಸ್ಟರ್ನಲ್ ಟ್ರೀಟ್ಮೆಂಟನ್ನು ಮಾಡಿ ಸರಳವಾದ ಚಿಕಿತ್ಸೆಯನ್ನು ಪಡೆದು ತಮ್ಮ ಆರೋಗ್ಯವನ್ನು ವರ್ಧಿಸ್ಕೊಳ್ಳಿ. ಮೊಡವೆಗೆ ಗುಡ್ ಬೈ ಹೇಳಿ ಅಂತ ಹೇಳ್ತಾ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.